ರೈತ ಬಾಂಧವರೇ ನಮಸ್ಕಾರ. ಎವರ್ ಗ್ರೀನ್ ಅಗ್ರಿಬಯೋಟೆಕ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ವಿಶೇಷ ವಿಡಿಯೋದಲ್ಲಿ ತಮಗೆ ತಿಳಿಯಪಡಿಸೋದು ಏನಂತಂದರೆ, ನಾನು ಮಾರ್ಚ್ 16ನೇ ತಾರೀಕಿಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ದಾಳಿಂಬೆ ಏನದಲ್ಲ, ಮೊದಲಿನಿಂದ ಅಂದ್ರೆ ಅಗಿ ಹಚ್ಚೋದು ಹಿಡ್ಕೊಂಡು ಪೂರ್ತಿ ನಾವು ಹಣ್ಣು ಬರೋವರೆಗೆ ಏನೇನೋ ಅದಕ್ಕೆ ನಾವು ವ್ಯವಸ್ಥೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗಿದ್ದೆ. ಬಟ್ ಇವತ್ತು ಅದೇ ತೋಟದಲ್ಲಿದ್ದೀನಿ. ಮಾರ್ಚ್ 16 ಅಂದರೆ ಇವತ್ತು ಏಪ್ರಿಲ್ 22 ಅಂದ್ರೆ 30 ದಿವಸ ಪ್ಲಸ್ ಈ ಕಡೆ ಒಂದು 6 ದಿವಸ, 36 ದಿವಸ ಆಯಿತು. ಬಟ್ ಇವಾಗ ಏನೇನು ಚೇಂಜಸ್ ಆಗೈತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತಿರ್ತೀನಿ. ನೋಡಿ ಇವಾಗ ಪ್ರತಿಯೊಂದು ಏನದಲ್ಲ ಇನ್ನೊಂದು ಸ್ವಲ್ಪ ಥಿನ್ನಿಂಗ್ ಆಗಬೇಕಾಗಿತ್ತು. ಥಿನ್ನಿಂಗ್ ಮಾಡ್ಕೋಬೇಕಾಗಿದೆ ಇನ್ನೊಂದು ಸ್ವಲ್ಪ. ಯಾಕಂದ್ರೆ ಸಣ್ಣ ಸಣ್ಣ ತುದಿ ಒಳಗಿನ ಕಾಯಿ ಏನದಲ್ಲ ಇವೆಲ್ಲ ಬಂದಿರ್ತಾವಲ್ಲ, ಇವೆಲ್ಲ ಏನು ನಮಗಿದು ಸೈಜ್ ಬರೋಂಗಿಲ್ಲ. ಮತ್ತು ಇದು ಮೊದಲೇನು ಸೆಟ್ಟಿಂಗ್ ಆಗಿರ್ತವಲ್ಲ, ಈ ಸೆಟ್ಟಿಂಗ್ ಆಗಿದ್ದು ಕಾಯಿ ಏನದಲ್ಲ ಮತ್ತು ಅವು ಅಷ್ಟು ಇಟ್ಕೊತಿರ್ತೀವಿ. ಬಟ್ ನಮಸ್ಕಾರ, ಇವೇನದಾವಲ್ಲ ಈ ಟೈಪ್ ಇದ್ದಿದ್ದು ಪೂರ್ತಿ ನಾವು ಕಟಿಂಗ್ ಮಾಡಿ ತೆಗಿಬೇಕಾಗ್ತದೆ. ತುದಿ ಒಳಗೆ ಬಂದಿದ್ದು. ಆಮೇಲೆ ಇದು ಆಯಿತು, ಒಳ್ಳೆಯ ಸೈಜ್ ಬಂದಿದೆ. ಅಲ್ಲಿಂದ ಇಲ್ಲಿಗೆ ಏನದಲ್ಲ ಒಂದು 30-35 ದಿವಸ ಆಯ್ತು. ಇದು ನಾನು ನಿಮ್ಗೆ ವೀಡಿಯೋ ಮಾಡಿ ತೋರಿಸಿ. ಇವರೇ ನಮ್ಮ ಈ ತೋಟದ ರೈತರು. ಕಾಕರ್ ಹೆಂಗೆ ಬಂದ್ರೆ ಇಲ್ಲಿ ಅಲ್ಲಿಂದ ಇಲ್ಲಿ ತನ ಅಲ್ಲ ಸೈಜು, ಆಮೇಲೆ ಈಗ ಕಾಯ್ದು ರೋಗ ಅದು ಎಲ್ಲ ಹೆಂಗದಲ್ಲ. ಈಗ ಹೆಚ್ಚು ಕಡಿಮೆ ಏನದಲ್ಲ, ಡಿಸೆಂಬರ್ 10ನೇ ತಾರೀಕಿಗೆ ನಾವು ಇದಕ್ಕೆ ಇದರಲ್ಲಿ ತೊಗೊಂಡಿವಿ. ಡಿಸೆಂಬರ್ 10 ಅಂದ್ರೆ ಜನವರಿ 10, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂದ್ರೆ 4 ತಿಂಗಳು ಕಂಪ್ಲೀಟ್ ಆಯ್ತು ರೀ ಈಗ. 4 ತಿಂಗಳು ಕಂಪ್ಲೀಟ್ ಆದರೂ ಕೂಡ ಏನದಲ್ಲ, ಸದ್ಯಕ್ಕೆ ಏನದಲ್ಲ ಸೈಜ್ 4 ತಿಂಗಳೊಳಗೆ ಎಷ್ಟು ಸೈಜ್ ಬರ್ಬೇಕು ಅಷ್ಟು ಸೈಜ್ ಐತಿ ಈಗ. ಬಟ್ ನಾವೇನು ಮಾಡ್ಬೇಕೈತಿ, ಇಂಥವು ಏನು ಬಂದಿರ್ತಲ್ಲ ತುದಿಗಳು ಮತ್ತು ಕಾಯಿ ಸೆಟ್ಟಿಂಗ್ ಇರ್ತಾರೆ, ಇವೆಲ್ಲ ಏನದಲ್ಲ ಇನ್ನೊಂದು ಸ್ವಲ್ಪ ತೆಗಿಬೇಕಾಗ್ತದೆ. ಒಳ್ಳೆ ಇಲ್ಲಿ ತನಕ ಏನದಲ್ಲ ನಾವು ಇದಕ್ಕೆ ಜಾಸ್ತಿ ರಾಸಾಯನಿಕ ಗೊಬ್ಬರಕ್ಕೆ ಏನದಲ್ಲ ನಾವು ಹೋಗಂಗಿಲ್ಲ. ಬಟ್ ಏನೇ ಕೊಟ್ಟರು ಏನದಲ್ಲ ನಾವು ಜೈವಿಕ ಗೊಬ್ಬರಗಳೇನದಲ್ಲ ಕೊಡ್ತಾ ಹೋಗಿದ್ದೀವಿ. ಇದು ಒಳ್ಳೆ ಇದು ಏನದಲ್ಲ ಅಂದರೆ ಈ ಟೈಪ್ ಕಡ್ಡಿಗೆ ಬಂತು ಅಂದ್ರೆ ನಮ್ಮ ಸೈಜ್ ಬರ್ತದೆ. ಅಂದರೆ ಕಡ್ಡಿ ಬಿರುಸಿರ್ಬೇಕು, ಅದಕ್ಕೇನದಲ್ಲ ಪೂರ್ತಿ ಸೈಜ್ ಬರ್ತಿರ್ತದೆ. ನೋಡಿ ಹೆಚ್ಚು ಕಡಿಮೆ ಏನದಲ್ಲ ಈಗ 150 ಗ್ರಾಮ್ 200 ಗ್ರಾಮ್ ಏನದಲ್ಲ ಸೈಜ್ ಬಂದದ. ಈಗ ಇವೆಲ್ಲ ಏನದಲ್ಲ ನಮ್ಗೆ 400, 450, 500 ಗ್ರಾಮ್ ತನಕ ಸೈಜ್ ಬರ್ತದೆ. ಬಟ್ ಒಳ್ಳೆ ಮೇಂಟೆನೆನ್ಸ್ ಇದೆ. ಇವಾಗ ಏನಾದರೂ ಸ್ವಲ್ಪ ಗಿಡ ಕಟ್ಕೋಬೇಕಾಗೈತಿ. ಈಗ ಆಲ್ರೆಡಿ ಏನದಲ್ಲ ಕಂಬ ಹಾಕ್ಕೊಂಡು ಏನದಲ್ಲ ಈ ಮೇಲ್ಗಡೆ ಒಂದು ತಂತಿ ಹಾಕ್ಕೊಂಡು ಗಿಡ ಕಟ್ಕೊಂಡೇವು ಅಂತಂದ್ರೆ ಇದ್ರದ್ದು ಏನಾದರೂ ಕೆಲಸ ಕಂಪ್ಲೀಟ್ ಆಗಿಬಿಡುತ್ತೆ. ಬಟ್ ಎಲ್ಲ ಕಡೆ ಏನದಲ್ಲ ಈಗ ಕ್ಯಾರ್ ಹೋಗಿ ಬರತ್ತದ. ಅಂದ್ರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಏನದಲ್ಲ ಈಗ ಆಲ್ರೆಡಿ ಸ್ಟಾರ್ಟ್ ಇದೆ ಎಲ್ಲ ಕಡೆ. ಬಟ್ ಈ ತೋಟಕ್ಕೆ ಏನದಲ್ಲ ನಾವು ಇಲ್ಲಿ ತನಕ ಏನದಲ್ಲ ಬರೋಕ್ಕೆ ಬಿಟ್ಟಿಲ್ಲ, ಇನ್ನೂ ಬಂದಿಲ್ಲ, ಎಲ್ಲಿ ಕಾಣಿಸಿಲ್ಲ ನಮಗೆ. ಈಗ ಏನದಲ್ಲ ಪೂರ್ತಿ ತೋಟ ತಿರುಗಾಡಿ ನೋಡಿದೆ, ಅದು ಕ್ಯಾರ್ ಹೋಗಿ ಏನದಲ್ಲ ಬರೋಂಗೆ ಇಲ್ಲ ಅದು. ಯಾಕಂದ್ರೆ ನಾವು ಕರೆಕ್ಟಾಗಿ ನಾವು ಇದಕ್ಕೆ ಮೇಂಟೆನೆನ್ಸ್ ಮಾಡ್ಕೊತ ಹೋದೆವು ಅಂತ ತಿಳ್ಕೊಳ್ರಿ, ಅದು ಯಾವುದೋ ರೀತಿಯಿಂದ ಏನದಲ್ಲ ಅಟ್ಯಾಕ್ ಆಗಿಲ್ಲ. ಬಟ್ ನೋಡಿ ಕ್ಲೀನ್ ಇದೆ, ತ್ರಿಪ್ಸ್ ಇಲ್ಲ, ಆಮೇಲೆ ಚಿಕ್ಕಿ ಇಲ್ಲ. ಗಿಡನೂ ಅಗ್ದಿ ಒಳ್ಳೆ ಹೆಲ್ದಿ ಅದಾವೆ. ಈ ತೋಟದಲ್ಲಿ ಇದೇನದಲ್ಲ ನಾನು 3ನೇ ವೀಡಿಯೋ ಮಾಡೋದು. ಭಾಗ 1 ಬಿಟ್ಟಿದ್ದೀನಿ, ಭಾಗ 2 ಏನದಲ್ಲ ಮಾರ್ಚ್ 16ಕ್ಕೆ ಬಿಟ್ಟಿದ್ದೀನಿ. ಬಟ್ ಇದು ಪಾರ್ಟ್ 3 ಏನದಲ್ಲ ಇವತ್ತು ಮಾಡ್ತಾಯಿದ್ದೀನಿ. ಬಟ್ ಇದು ನೋಡಿ, ಯಾಕಂದ್ರೆ ಇಲ್ಲಿ ಸೊರಬ ರೋಗನೂ ಇಲ್ಲ. ಹೆಚ್ಚು ಕಡಿಮೆ ಏನದಲ್ಲ ಇವಾಗ 19 ತಿಂಗಳು ಕಂಪ್ಲೀಟ್ ಆಗಕ್ಕೆ 18-19 ತಿಂಗಳು ಆಯಿತು ಗಿಡದು. ನೋಡಿರಿ, ನಿಮಗೆ ಏನದಲ್ಲ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ಡಿಸ್ಕ್ರಿಪ್ಷನಲ್ಲಿ ಏನದಲ್ಲ ನಾನು ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ಬಟ್ ಮುಂದೆ ಇನ್ನೊಂದು ತಿಂಗಳಾದ ನಂತರ ಏನದಲ್ಲ ಇದು ಮತ್ತು ಏನೇನು ಯಾವ ಸ್ಟೇಜ್ ಒಳಗೆ ಅದ ಅನ್ನೋದ್ರ ಬಗ್ಗೆ ನಿಮಗೆ ಮತ್ತೇನಲ್ಲ ವೀಡಿಯೋ ಮಾಡಿಬಿಡ್ತೀನಿ. ಬಟ್
ಇನ್ನೊಂದು ಬಟ್ ವಿಡಿಯೋ ಏನದಲ್ಲ ಶೇರ್ ಮಾಡಿದ್ರಿ ಬೇರೆ ರೈತರಿಗೆ ಏನದಲ್ಲ ಸ್ವಲ್ಪ ಇದರಿಂದ ಹೆಲ್ಪ್ ಆಗಲಿ. ಓಕೆ, ನಮಸ್ಕಾರ, ಶುಭ ದಿನ.